ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಂ ಮೂರ್ತಯೇ ನಮಃ. ನಾರಾಯಣ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಸ್ಯ ಶ್ರೀ ಗುರುಚರಣಾರವಿಂದಾಭ್ಯಾಂ ನಮಃ. ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಸಂಪೂರ್ಣ ಚಂದ್ರಗ್ರಹಣ ಇದೆ. ಯಾವಾಗ? ನಮಗೆ ಸೆಪ್ಟೆಂಬರ್ 7ನೇ ತಾರೀಕು 9ನೇ ತಿಂಗಳು 2025 ಭಾನುವಾರ ರಾತ್ರಿ, ಭಾದ್ರಪದ ಶುದ್ಧ ಪೂರ್ಣಿಮಾ ಭಾನುವಾರ ದಿನಾಂಕ 7/9/2025 ಭಾನುವಾರ ರಾತ್ರಿ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಈ ಗ್ರಹಣದ ಬಗ್ಗೆ ಯಾವ ರಾಶಿಯವರು ಯಾವ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವ ಆಗ್ತಾ ಇದೆ ಮತ್ತು ಯಾವ ರಾಶಿಯವರು ಈ ಗ್ರಹಣಗಳನ್ನು ನೋಡಬಾರದು, ಯಾರಿಗೆ ಯಾವ ರಾಶಿಯವರಿಗೆ ಮಧ್ಯಮ ಫಲಿತ ಇದೆ, ಯಾವ ರಾಶಿಯವರಿಗೆ ಅಧಮ ಫಲಿತ ಇದೆ, ಯಾವ ರಾಶಿಯವರಿಗೆ ಉತ್ತಮ ಫಲಿತ ಇದೆ ಮತ್ತು ಈ ಗ್ರಹಣ ಸಮಯದಲ್ಲಿ ಭೋಜನಾದ ನಿಯಮಗಳನ್ನು ಯಾವ ರೀತಿ ಮಾಡಬೇಕು, ಗ್ರಹ ದೋಷ ಗ್ರಹಣ ಸಂಭವ ಆಗಿರುವಂತಹ ರಾಶಿಯವರು ಏನೇನು ಪರಿಹಾರ ಮಾಡಿಕೊಳ್ಳಬೇಕು, ಇದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ನಾನು ಮತ್ತೆ ನಿಮ್ಮ ಮುಂದಕ್ಕೆ ಬಂದಿದ್ದೀನಿ. ಎಲ್ಲರೂ ಕೂಡ ನಮ್ಮ ವ್ಯೂವರ್ಸ್ ಮತ್ತು ನಮ್ಮ ಭಗವದ್ ಬಂಧುಗಳೆಲ್ಲ ಇದನ್ನು ಸದ್ವಿನಿಯೋಗ ಪಡಿಸ್ಕೊಳ್ತೀರ ಅಂತ ನಾನು ಭಾವಿಸ್ತಾ ಈ ಗ್ರಹಣದ ಬಗ್ಗೆ ನಾನು ನಿರೂಪಣೆ ಮಾಡ್ತಾ ಇದ್ದೀನಿ. ಈ ಗ್ರಹಣ ಭಾದ್ರಪದ ಮಾಸದಲ್ಲಿ ಪೂರ್ಣಿಮೆ ಭಾನುವಾರ 7ನೇ ತಾರೀಕು 9ನೇ ತಿಂಗಳು 2025 ರಾತ್ರಿ ಗ್ರಹಣ ಸ್ಪರ್ಶ ಕಾಲ. ಅಂದ್ರೆ ಸ್ಪರ್ಶ ಅಂದ್ರೆ ಗ್ರಹಣ ಪ್ರಾರಂಭ ಆಗುವ ಸಮಯ ರಾತ್ರಿ 9:50 ಇದು ಸ್ಪರ್ಶ ಕಾಲ ಇದೆ. ಗ್ರಹಣ ಮಧ್ಯಕಾಲ ಅಂದ್ರೆ ಗ್ರಹಣ ಮಧ್ಯಭಾಗ 11:41 ಗ್ರಹಣದ ಮಧ್ಯಕಾಲ ಇದೆ. ಗ್ರಹಣ ಮೋಕ್ಷ ಕಾಲ, ಮೋಕ್ಷ ಸಂಪೂರ್ಣ ಮುಗಿಯುವಂತ ಸಮಯ ರಾತ್ರಿ 1:31 ಅಂದ್ರೆ 7ನೇ ತಾರೀಕು ರಾತ್ರಿ ಬೆಳಕರಿದ್ರೆ 8ನೇ ತಾರೀಕು ಸೋಮವಾರ ಅಂದಾಗ ರಾತ್ರಿ 1:31 ಈ ಗ್ರಹಣ ಮೋಕ್ಷ ಕಾಲ ಆಗ್ತಾ ಇದೆ. ರಾತ್ರಿ 9:30 ರಾತ್ರಿ 1:31 ತಕ್ಕಂದ್ರೆ ಆದ್ಯಂತ ಪುಣ್ಯಕಾಲ. ಮತ್ತೆ ಪ್ರಾರಂಭ ಆಗಿ ಮೋಕ್ಷ ಆಗೋ ತನಕ ಇದನ್ನು ಆದ್ಯಂತ ಪುಣ್ಯಕಾಲ ಅಂತ ಕರಿತೀವಿ. ಇದನ್ನು 3:41 ಸಮಯ ಈ ಗ್ರಹಣ ನಮಗೆ ಈ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಇದು ಗೋಚರಣೆ ಆಗ್ತಾ ಇದೆ. ಇದು ಪ್ರಾರಂಭ ಕಾಲದಲ್ಲಿ ಕೆಲವೊಂದು ಪಂಚಾಂಗಗಳ ಪ್ರಕಾರವಾಗಿ ನಮ್ದು ಚಾಂದ್ರಮಾನ, ಕೆಲವೊಂದು ದುಗ್ಗಣಿತ ಪ್ರಮಾಣಕವಾಗಿ ಕೂಡ ಇದು ಶತಭಿಷ ನಕ್ಷತ್ರ ಮತ್ತು ಪೂರ್ವಭದ್ರ ಅಂದ್ರೆ ಶತಭಿಷ ನಕ್ಷತ್ರ ಕೊನೆಯ ಭಾಗದಲ್ಲೂ ಪೂರ್ವಭದ್ರ ನಕ್ಷತ್ರ ಪ್ರಾರಂಭ ಆಗಿದ್ದ ಸಮಯದಲ್ಲೂ ಕೂಡ ಈ ಗ್ರಹಣ ನಡೀತಾ ಸಂಭವ ಆಗ್ತಾ ಇರೋದ್ರಿಂದ ಯಾವ ರಾಶಿಯವರಿಗೆ ಈ ಗ್ರಹಣ ನೋಡಬಾರ್ದು ಅಂತ ಹೇಳ್ತೀನಿ. ನೋಡ್ರಿ, ಶತಭಿಷ ನಕ್ಷತ್ರ ಕೊನೆಯ ಚರಣದಲ್ಲಿ ಇದು ಪ್ರಾರಂಭ ಆಗೋದ್ರಿಂದ ಶತಭಿಷ ನಕ್ಷತ್ರದವರು ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಈ ಗ್ರಹಣ ಗೋಚರಣೆ ಆಗ್ತಾ ಇರೋದ್ರಿಂದ ಪೂರ್ವಭಾದ್ರ ನಕ್ಷತ್ರದವರು ಕೂಡ ಈ ಗ್ರಹಣವನ್ನು ನೋಡಬಾರದು. ಒಟ್ಟಿಗೆ ಕುಂಭ ರಾಶಿಯವರು ಈ ಗ್ರಹಣವನ್ನು ನೋಡಬಾರದು. ಮತ್ತು ಈ ಗ್ರಹಣದ ಸಂಪೂರ್ಣ ಪ್ರಭಾವ ಯಾವ ಯಾವ ರಾಶಿ ಮೇಲೆ ಇದೆ ಅಂದ್ರೆ ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ, ಮೀನ ರಾಶಿ. ನೋಡ್ರಿ, ಈ 12 ರಾಶಿಗಳಲ್ಲಿ 4 ಭಾಗ ಮಾಡಿದ್ರೆ 4 ರಾಶಿಯವರಿಗೆ ಒಂದು ದುಷ್ಫಲಿತಗಳಿರ್ತವೆ, 4 ರಾಶಿಯವರಿಗೆ ಮಧ್ಯಮ ಫಲಿತಗಳಿರ್ತವೆ, ಮತ್ತೆ 4 ರಾಶಿಯವರಿಗೆ ಉತ್ತಮ ಫಲಿತಗಳು ಇರ್ತವೆ. ಈ ಗ್ರಹಣ ಪ್ರಭಾವ ಇರುವಂತಹ ರಾಶಿಗಳು ಯಾವಪ್ಪ ಅಂತಂದ್ರೆ ಕರ್ಕಾಟಕ, ವೃಶ್ಚಿಕ, ಕುಂಭ, ಮೀನ. ಈ 4 ರಾಶಿಯವರು ಮತ್ತೆ ಹೇಳ್ತೀನಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿ. ಈ 4 ರಾಶಿಯವರು ಕೂಡ ಈ ಗ್ರಹಣವನ್ನು ನೋಡಲೇಬಾರದು, ವೀಕ್ಷಣೆ ಮಾಡಲೇಬಾರದು. ಅದರ ನಂತರ ಆ ಗ್ರಹಣ ಶಾಂತಿಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಮತ್ತು ಮಧ್ಯಮ ಫಲಿತ ಯಾವ ರಾಶಿಯವರಿಗಿದೆ? ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಮಕರ ರಾಶಿ. ಮತ್ತೆ ಹೇಳ್ತೀನಿ, ಮಿಥುನ ರಾಶಿ, ಸಿಂಹ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಮಧ್ಯಮ ಫಲಿತ ಇದೆ. ಅದರ ನಂತರ ಉತ್ತಮ ಫಲಿತ ಯಾವ ರಾಶಿಯವರಿಗೆ? ಮೇಷ, ವೃಷಭ, ಕನ್ಯಾ, ಧನಸ್ಸು. ನೋಡ್ರಿ, ಮತ್ತೆ ಹೇಳ್ತೀನಿ, ಮೇಷ, ವೃಷಭ, ಕನ್ಯಾ, ಧನಸ್ಸು ರಾಶಿಯವರಿಗೆ ಈ ಗ್ರಹಣದಿಂದ ಬರುವಂತ ಪ್ರಭಾವ ಏನೂ ಇಲ್ಲ. ಅವರಿಗೆ ಉತ್ತಮ ಫಲಿತಗಳು ಇದಾವೆ. ಉತ್ತಮ ಫಲಿತ ಅಂದ್ರೆ ಏನೋ ರಾಜಯೋಗ ಬರುತ್ತಂತಲ್ಲ. ನೀವು ಕೆಲವೊಂದು ಚಾನಲ್ಗಳಲ್ಲಿ ಈ ಗ್ರಹಣ ಸಮಯದ ನಂತರ ಈ ರಾಶಿಯವರಿಗೆ ರಾಜಯೋಗ, ಆ ವಶೀಕರಣೆ, ಈ ವಶೀಕರಣ ಅಂತ ಎಲ್ಲ ಟೈಟಲ್ ತಮ್ಲೈನ್ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಏನಿಲ್ಲ, ಗ್ರಹಣದಿಂದ ಬರೋ ಪ್ರಭಾವ ಮಾತ್ರ ಈ 4 ರಾಶಿಯವರಿಗೆ ಏನೂ ಇರೋದಿಲ್ಲ ಅಂತ ಅರ್ಥ.
ಅಷ್ಟೇ ಬಿಟ್ಟರೆ ಏನು ಅದ್ಭುತ ಆಗುತ್ತಂತ ಆಶೆ ಪಟ್ಕೋಬೇಡ್ರಿ, ಅದರಿಂದ ಏನು ಪ್ರಭಾವ ಇರೋದಿಲ್ಲ. ಅದರ ನಂತರ ಮತ್ತೆ ಯಾವ ನಕ್ಷತ್ರದವರು ನೋಡಬಾರದು? ಶತಭಿಷ ನಕ್ಷತ್ರದಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಶತಭಿಷ ನಕ್ಷತ್ರಕ್ಕೆ ಅನುಜನ್ಮತಾರ ಅಂತ ಆಗಿರುವಂತ 3 ನಕ್ಷತ್ರಗಳಿರ್ತವೆ. ಶತಭಿಷ ನಕ್ಷತ್ರ ಮತ್ತು ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ. ಶತಭಿಷ, ಆರುದ್ರ ಮತ್ತು ಸ್ವಾತಿ ನಕ್ಷತ್ರದವರು ಈ ಗ್ರಹಣವನ್ನು ನೋಡಬಾರದು. ಅದರ ನಂತರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಕೂಡ ಗೋಚರಣೆ ಆಗ್ತಾ ಇರೋದ್ರಿಂದ ಪೂರ್ವಭಾದ್ರ, ಪುನರ್ವಸು ಮತ್ತು ವಿಶಾಖ ಈ 3 ನಕ್ಷತ್ರದವರು ಕೂಡ ಈ ಗ್ರಹಣದ ಪ್ರಭಾವ ಜಾಸ್ತಿ ಇರೋದ್ರಿಂದ ಈ ಗ್ರಹಣವನ್ನು ನೋಡಬಾರದು. ಅದರ ನಂತರ ಈ ಗ್ರಹಣ ಸಮಯದಲ್ಲಿ ಭೋಜನಾದಿ ಕಾರ್ಯಕ್ರಮಗಳನ್ನು ಮತ್ತು ನಿತ್ಯ ಕರ್ಮಗಳನ್ನು ಯಾವ ರೀತಿಯಲ್ಲಿ ಮುಕ್ತಾಯ ಮಾಡ್ಕೋಬೇಕು? ಈ ಗ್ರಹಣ ಸಮಯದಲ್ಲಿ ಅಂದ್ರೆ 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:30 ಸಮಯದ ಒಳಗೆ ಭೋಜನಾದಿ ಕಾರ್ಯಕ್ರಮಗಳನ್ನು ಆರೋಗ್ಯವಾಗಿರೋರೆಲ್ಲರೂ ಕೂಡ 1:30 ಸಮಯದ ಒಳಗೆ ಭೋಜನವನ್ನು ಮುಕ್ತಾಯ ಮಾಡ್ಕೋಬೇಕು. ಅದರ ನಂತರ ಕೆಲವೊಂದು ದ್ರವ ಪದಾರ್ಥಗಳನ್ನು ಕುಡಿಯಬಹುದು, ಅಷ್ಟೇ ಬಿಟ್ಟರೆ ಘನ ಪದಾರ್ಥಗಳನ್ನು, ಫಲಹಾರಗಳನ್ನು ಏನೂ ಮಾಡಬಾರದು. ರಾತ್ರಿ ಭೋಜನವನ್ನು ಮಾಡಿದಂತೆ ಉಪವಾಸ ಮಾಡೋದು ಬಹಳ ಉತ್ತಮ. ಶಕ್ತಿ ಇಲ್ಲದಂಥವ್ರು ನಾವು ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಆರೋಗ್ಯದ ಸಮಸ್ಯೆಗಳಿಂದ ಇರೋರು ರಾತ್ರಿ ಅಂದ್ರೆ ಸಾಯಂಕಾಲ ಸಮಯ 5:30-6 ಗಂಟೆ ಒಳಗೆ ಭೋಜನಾದಿ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡಿಕೊಳ್ಳಬೇಕು. ಅದರ ಮೇಲೆ ಏನೋ ಆಹಾರ ಸ್ವೀಕರಣೆ ಮಾಡಬಾರದು ಅಂತ ಶಾಸ್ತ್ರ ಕಡ್ಡಾಯವಾಗಿ ಹೇಳ್ತಾ ಇದೆ. ಮತ್ತು ಸಣ್ಣ ಮಕ್ಕಳು, ಹಾಲು ಕುಡಿಯುವಂಥ ಮಕ್ಕಳು ಇರ್ತಾರೆ, ಅವರಿಗೆಲ್ಲರಿಗೂ ಕೂಡ ಈ ಗ್ರಹಣದ ನಿಯಮಗಳು ಏನೂ ಇರೋದಿಲ್ಲ. ರಾತ್ರಿ 7 ಗಂಟೆ ತನಕ ಕೂಡ ಅವರು ಹಾಲನ್ನು ಕುಡಿಬಹುದು, ಅದಕ್ಕೆಲ್ಲ ಸಮಯ ಇಲ್ಲ. ಇನ್ನು ಗರ್ಭಿಣಿ ಸ್ತ್ರೀಯರು ಏನು ನಿಯಮಗಳನ್ನು ಪಾಲಿಸಬೇಕು? ಗರ್ಭಿಣಿ ಸ್ತ್ರೀಯರು ಕೂಡ ಸಾಯಂಕಾಲ 5:30-6 ಗಂಟೆ ಒಳಗೆ ಅವರ ನಿತ್ಯ ಆಹಾರಗಳನ್ನೆಲ್ಲ ಮುಕ್ತಾಯ ಮಾಡಿಕೊಂಡು ಆ ಗ್ರಹಣ ಸಮಯದಲ್ಲಿ ಹೊರಗಡೆ ಅಡ್ಡಾಡಬಾರದು. ಅಂದ್ರೆ ಗ್ರಹಣ ವೀಕ್ಷೆ ಬಿಡುವಂತೆಯೇ ಆ ಗ್ರಹಣದ ಸಮಯದಲ್ಲಿ ಹೊರಗಡೆ ಬರದಂತೆಯೇ ನೆಮ್ಮದಿಯಾಗಿ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡೀತಾ ಇರಬೇಕು. ಚೆನ್ನಾಗಿ ಅಥವಾ ಯೋಗದಲ್ಲಿ ನಿದ್ರೆಯನ್ನು ಮಾಡ್ತಾ ಇರಬಹುದು. ಇದರಿಂದ ಆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಏನು ಪ್ರಭಾವ ಇರೋದಿಲ್ಲ ಅಂತ, ಭಯ ಪಡುವಂಥದ್ದು ಏನಿಲ್ಲ ಅಂತ ಕೆಲವೊಂದು ನಿಯಮಗಳನ್ನು ಮಾತ್ರ ಪಾಲಿಸಿಕೊಂಡ್ರೆ ಸಾಕು. ಅದರ ನಂತರ ನಿತ್ಯ ಮತ್ತು ಕೆಲವು ಹಿರಿಯರು ಅವತ್ತು ಹುಣ್ಣಿಮೆ ಭಾದ್ರಪದ ಮಾಸದಲ್ಲಿ ಆಬ್ದಿಕ ಮತ್ತು ವೈದಿಕ ಕರ್ಮಗಳನ್ನು ಮಾಡೋರೆಲ್ಲರೂ ಕೂಡ ಅವತ್ತಿನ ದಿವಸ ಭಾನುವಾರ ಮಧ್ಯಾಹ್ನ 1:30 ಒಳಗೆ ಈ ಆಬ್ದಿಕ ಕರ್ಮಗಳನ್ನು, ವೈದಿಕಗಳನ್ನೆಲ್ಲ ಮುಕ್ತಾಯ ಮಾಡಿಕೊಳ್ಳಬೇಕು. ಅದರ ನಂತರ ಈ ಗ್ರಹಣದ ಅನಂತರ ಈ ಗ್ರಹಣ ಶಾಂತಿಗಳನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಅಂದ್ರೆ ವಿವರಣೆ ಕೊಡ್ತೀನಿ. ಗ್ರಹಣ ಸಮಯದಲ್ಲಿ, ಗ್ರಹಣ ಸ್ಪರ್ಶ ಕಾಲದಲ್ಲಿ ವಿಧಿಯಾಗಿ ಗ್ರಹಣ ಹಿಡಿಯುವ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು, ತಲೆ ಸ್ನಾನವನ್ನು ಮಾಡಬೇಕು. ಅದರ ನಂತರ ಮೋಕ್ಷ ಕಾಲದ ನಂತರ ಅಂದ್ರೆ 1:31 ನಂತರ ಮತ್ತು ಅದು ಗ್ರಹಣ ಬಿಟ್ಟಿರೋ ಸ್ನಾನ, ಸೂತಕ ಕಳೆಯೋಕ್ಕೆ ಮತ್ತೆ ಸ್ನಾನವನ್ನು ಎಲ್ಲ ಶಕ್ತಿ ಇರೋರೆಲ್ಲರೂ ಕಡ್ಡಾಯವಾಗಿ ಈ ಸ್ನಾನವನ್ನು ಮಾಡಬೇಕು. ಇಲ್ಲದಂಥವರು ಪ್ರಾತಃ ಕಾಲದಲ್ಲೇ ಎದ್ದು ಸೋಮವಾರ ಬೆಳಗ್ಗೆನೆ ನಿತ್ಯ ಕರ್ಮಗಳನ್ನು ಮುಕ್ತಾಯ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಏನು ಆಹಾರ ಸ್ವೀಕರಣೆ ಮಾಡಿದಂತೆಯೇ ಈ ಗ್ರಹ ದೋಷ ಇರೋ ರಾಶಿಗಳು ಪ್ರಾತಃ ಕಾಲದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು. ಯಾರ್ಯಾರಿಗೆ ಈ ಪರಿಹಾರ ಇದೆಯೋ ಕೂಡ ಹೇಳಿದ್ದೀನಿ. ಗ್ರಹಣ ಸಮಯದಲ್ಲಿ ಅಂದ್ರೆ ರಾತ್ರಿ 9:50 ಏನು ಗ್ರಹಣ ಸಮಯ 1:31 ತನಕ ಇರೋ ಸಮಯದಲ್ಲಿ ಅನುಷ್ಠಾನ, ಮಂತ್ರ ಜಪ ಮತ್ತು ಶ್ಲೋಕ ಏನಾದರೂ ಅವರಿಗಿರುವಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡೋದರಿಂದ ಉತ್ತಮ ಫಲಿತಗಳನ್ನು ಪಡೆಯಬಹುದು. ಅಷ್ಟಲ್ಲದೆ ಕೆಲವೊಂದು ಚಾನಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಗ್ರಹಣ ಸಮಯದಲ್ಲಿ ನಾವು ವಿಶೇಷ ಪೂಜೆ ಮಾಡ್ತೀವಿ, ನಿಮ್ಮ ಗೋತ್ರ ನಾಮ ನಕ್ಷತ್ರದೊಂದಿಗೆ ನಾವು ತಗೊಂಡು ವಿಶೇಷ ಅರ್ಚನೆ ಮತ್ತು ಆ ವಶೀಕರಣೆ ಈ ವಶೀಕರಣೆ ಈ ಸಿದ್ಧಿಯನ್ನು ಪಡೆಯಬಹುದು ಅಂತ ಬಹಳ ಜನ ನಿಮ್ಮನ್ನೇ ಪ್ರಲೋಭ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಲೋಭ ಆಗಬೇಡ್ರಿ. ಯಾಕಂದ್ರೆ ಆ ಗ್ರಹಣ ಸಮಯದಲ್ಲಿ ಆ ರೀತಿ ಮಾಡುವಂತ ಹವನಗಳು ಮತ್ತು ಆ ತರ ಪೂಜೆಗಳು ಏನೂ ಇರುವುದಿಲ್ಲ. ಅವರಿಗೆ ಗುರುಗಳಿಂದ ಸಂಭವ ಪ್ರಾಪ್ತಿಯಾಗಿರುವಂತಹ ಒಂದು ಅನುಷ್ಠಾನ ಬಿಟ್ರೆ ಮತ್ತೆ ಏನೂ ಮಾಡಬಾರದಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ಏನೋ ಲಾಭ ಸಿಗುತ್ತಂತ ನೀವೆಲ್ಲ ಅಂತ ಗುರುಗಳಿಗೆ ಪ್ರಲೋಭ ಆಗಬೇಡ್ರಿ. ಮತ್ತು ಆ ಗ್ರಹಣ ಸಮಯದಲ್ಲಿ ಒಂದು ಒಳ್ಳೆ ನಾವು ಯಾವ ದಿಕ್ಪಾಲಕರನ್ನು ಮತ್ತು ಪರಮೇಶ್ವರನ್ನು ಆರಾಧನೆ ಅನುಷ್ಠಾನ ಮಾಡೋದ್ರಿಂದ ಉತ್ತಮ ಫಲಿತಗಳನ್ನು ಪಡೆಯಬಹುದು. ಒಂದು ಶ್ಲೋಕ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನಿಮ್ಗೆ ಒಂದು ಶ್ಲೋಕದೊಂದಿಗೆ ಇದು ನಿಮಗೆ ಯಾವ ರೀತಿಯಲ್ಲಿ ನಾವು ಆ ಗ್ರಹಣ ಸಮಯದಲ್ಲಿ ಈ ಶ್ಲೋಕವನ್ನು ಪಾರಾಯಣ ಮಾಡಬಹುದು ಅನ್ನೋದು ಕೂಡ ನಾನು ಹೇಳ್ತೀನಿ. ಒಂದು ಒಳ್ಳೆ ಶ್ಲೋಕ ಇದೆ. ಇಂದ್ರೋ ಅನಲೋ ದಂಡಧರಶ್ಚ ರಕ್ಷ ಪ್ರಚೇತಸೋ ವಾಯು ಕುಬೇರ ಸರ್ವಾಹ ಮಜ್ಜನ್ಮ
ವೃಕ್ಷೆ ಮಮ ರಾಶಿ ಸಂಸ್ಥಿತೆ ಚಂದ್ರೋಪರಾಗಂ ಸಮಯಸ್ತು ಸರ್ವೇ. ನಮ್ಮ ಜನ್ಮ ರಾಶಿಯಲ್ಲಿ ನಮ್ಮ ಜನ್ಮ ನಕ್ಷತ್ರದಲ್ಲಿ ಸಂಭವ ಆಗಿರುವಂತಹ ಈ ಚಂದ್ರಗ್ರಹ, ರಾಹುಗ್ರಸ್ತ ಚಂದ್ರಗ್ರಹ ದೋಷ ನಿವಾರಣೆ ಆಗಲಿ ಅಂತ ಇಂದ್ರದೇವ ಮತ್ತು ಅನಲ ಅಗ್ನಿದೇವ ದಂಡಧರಃ ನಮ್ಮನ್ನು ನಮಗೆ ರಕ್ಷಣೆ ಕೊಡ್ರಿ ಪ್ರಭು ಅಂತ ಒಂದು ಉಚ್ಚಾರಣೆ ಮಾಡುವಂಥ ಒಂದು ಶ್ಲೋಕಗಳನ್ನು ನಿಮಗೆ ನಮ್ಮ ಇದರಲ್ಲಿ ನಮ್ಮ ಚಾನಲ್ನಲ್ಲೇ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಡತಕ್ಕಂಥದ್ದು ಒಂದಿದೆ. ಅದರ ನಂತರ ಗ್ರಹ ಶಾಂತಿಗಳನ್ನು ಯಾವಾಗ ಮಾಡಿಕೊಳ್ಳಬೇಕು ಕೆಳಗಡೆ ಗ್ರಹ ಶಾಂತಿಗಳು ಯಾರ್ಯಾರು ಮಾಡ್ಬೇಕಂತ ನಾನು ಹೇಳಿದ್ದೀನಿ, ಯಾವ ರಾಶಿಗಳಲ್ಲಿ ಮಾಡ್ಕೋಬೇಕಂತ ಹೇಳಿದ್ದೀನಿ ನಿಮಗೆ. ಕರ್ಕಾಟಕ, ವೃಶ್ಚಿಕ ಮತ್ತು ಕುಂಭ ಮೀನ ರಾಶಿಯವರು ಮತ್ತು ಪೂರ್ವಭಾದ್ರ ಮತ್ತು ವಿಶಾಖ ಮತ್ತು ಪುನರ್ವಸು ನಕ್ಷತ್ರದವರು, ಶತಭಿಷ, ಆರುದ್ರ, ಸ್ವಾತಿ ನಕ್ಷತ್ರವರು ಕೂಡ ಗ್ರಹಣ ಶಾಂತಿಗಳನ್ನು ಮಾಡಿಕೊಳ್ಳಬೇಕು. 8ನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಸಮೀಪದಲ್ಲಿರುವಂತಹ ಒಂದು ಪರಮೇಶ್ವರ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1/4 kg, 1 kg ಮೇಲೆ 1 ಪಾವು ಜಾಸ್ತಿ, 1/4 kg ಅಕ್ಕಿ ಮತ್ತು 1/4 kg ರಾಹು ಪ್ರೀತಿಯಾಗಿರುವಂತಹ ಮಾಷಧಾನ್ಯ ಅಂತ ಅಂದ್ರೆ ಉದ್ದು, ಕರೆಯ ಉದ್ದನ್ನು 1/4 kg ಮತ್ತು ಒಂದು ಬೆಳ್ಳಿ, ನಿಮ್ಮ ಶಕ್ತಿ ಬಂಗಾರ ಅಥವಾ ಬೆಳ್ಳಿ ಸಣ್ಣ ಸರ್ಪ ಪ್ರತಿಮೆಯನ್ನು ಮತ್ತು ಒಂದು ಆಕಳ ತುಪ್ಪದೊಂದಿಗೆ ಒಂದು ಬಿಳಿ ವಸ್ತ್ರವನ್ನು ಇಟ್ಟು ಆ ಗ್ರಹಣ ಮುಗಿದಿರೋ ನಂತರ ಆ ನಕ್ಷತ್ರದವರು, ಆ ರಾಶಿಯವರು ನಾವು ಏನು ಹೇಳಿದೆವೋ ಅವರು ನಿಮ್ಮ ಸಮೀಪದಲ್ಲಿರುವಂತಹ ಒಂದು ಶಿವಾಲಯಕ್ಕೆ ಹೋಗ್ಬಿಟ್ಟು ಇದನ್ನು ಪರಿಹಾರವನ್ನು ಒಂದು ರುದ್ರಾಭಿಷೇಕ ಮಾಡಿಕೊಂಡು ಅಲ್ಲಿರುವಂತಹ ಸದ್ಬ್ರಾಹ್ಮಣರಿಗೆ, ಸ್ವಾಮಿಯರಿಗೆ ಇದನ್ನು ನೀವು ದಾನ ಕೊಟ್ಟು ಆ ಗ್ರಹಣದಿಂದ ಬರುವಂತಹ ದುಷ್ಪ್ರಭಾವದಿಂದ ಮುಕ್ತರಾಗಬೇಕಂತ, ಅದರ ಒಳ್ಳೆಯ ಸತ್ಫಲಿತಗಳನ್ನು ನೀವು ಪಡೆಯಬೇಕಂತ ನಾನು ಭಾವಿಸ್ತಾ ಇದ್ದೀನಿ. ಈ ಗ್ರಹಣ ಕಾಲಗರ್ಭದಲ್ಲಿ ಇಂಥ ಗ್ರಹಣಗಳು ಬರ್ತಾನೆ ಇರ್ತವೆ. ಗ್ರಹಣದಿಂದ ಚಂದ್ರಗ್ರಹಣದ ನಂತರ ಹಿಂಗಾಗುತ್ತ ತಂಗಾಗುತ್ತಂತ ಏನು ಭಯೋಪಡಂತ ಅವಶ್ಯಕತೆ ಏನಿಲ್ಲ. ಎಲ್ಲರೂ ಕೂಡ ದೈವ ನಾಮಸ್ಮರಣೆ, ದೇವತಾ ದರ್ಶನೆ, ಈಶ್ವರ ದರ್ಶನೆ ಮಾಡಿಕೊಳ್ಳೋದ್ರಿಂದ ಇಂಥ ಬಂದಿರುವಂತಹ ದುಷ್ಫಲಿತಗಳಿಂದ ಮುಕ್ತರಾಗಿ ಸತ್ಫಲಿತಗಳನ್ನು ಹೊಂದಿ ಅವರ ಕಾರ್ಯಗಳಲ್ಲಿ ಜಯವನ್ನು ಪಡೆಯುತ್ತಾರೆ ಅಂತ ಹೇಳುತ್ತಾ ಇದು ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.